ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 18. ಇದು ಪರ್ಫೆಕ್ಟ್, ಹೋಗು ಟ್ರೈ ಮಾಡು ಎಂದು ಹೇಳಿದಾಗ ಸಪ್ಪಗಿದ್ದ ಗಿರೀಶ್ ಅವರ ಮುಖ ನೋಡಿ ಅವರಿಗೆ ಬೇಸರ ಪಡಿಸಬಾರದೆಂದು ಸುಮ್ಮನೆ ನಡೆದಳು. ವಾವಾರು ಜಸ್ಟ್ ಆಸಮ್ ಎಂದು ಅವಳ ತಬ್ಬಿಯ ಬಿಟ್ಟ ಎಲ್ಲರ ಎದಿರು. ಆ ಸ್ಪರ್ಶ ಹಿತವಾಗಿರಲಿಲ್ಲ. ವಾಹ್, ಈ ಗೌನಲ್ಲಿ ನಿನ್ನ ನೋಡ್ತಿದ್ರ ಎಂದು ಅವಳ ಕಿವಿಯಲ್ಲಿ ಏನೋ ಉಸಿರಿ ಅವಳ ದೇಹ ಅಸಹ್ಯವಾಗಿ ಸ್ಪರ್ಶಿಸಿದಾಗ ಅವನಿಂದ ಬಿಡಿಸಿಕೊಂಡು ಓಡಿದಳು ಒಳಗೆ. ಕುಳಿತವರೆಲ್ಲ ನಾಚಿಕೆ ಎಂದುಕೊಂಡ್ರೆ ಹೆತ್ತ ಜೀವಗಳು ನೊಂದುಕೊಂಡವು. ಅದಕ್ಕೇನೋ ದೊಡ್ಡವರು ಹೇಳಿದ್ದು, ಮಗಳ ಕೊಡುವಾಗ 100 ಬಾರಿ ಯೋಚಿಸಬೇಕೆಂದು. ಅವನ ಒಂದು ನಡೆಗೆ ಇಷ್ಟಪಟ್ಟು ಹಿಂದೆ ಮುಂದೆ ಅವಲೋಕಿಸದೆ ಒಪ್ಪಿದ ಗಿರೀಶ್ ಎಂದು ಮದುವೆ ಬೇಡ ಅನ್ನಲಾಗದೆ, ಮಗಳ ನೋವನ್ನ ನೋಡಲಾಗದೆ ಒದ್ದಾಡುತ್ತಿದ್ರು. ಈ ಗೌನ್ ರಿಸೆಪ್ಷನ್ಗೆ ಓಕೆ, ಮತ್ತೆ ಸೀರೆ ನೀನು ಬೇಕಾಗಿದ್ದು ತಗೋ ಆರು ಎಂದು ನಕ್ಕು ಅವಳ ಕಿವಿಯತ್ತವಾಗಿದವ. ಫಸ್ಟ್ ನೈಟ್ಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ ಎಂದು ಅವಳ ಕಿವಿಯಲ್ಲಿ ಉಸಿರಿ ಕಣ್ಮುಟುಕಿಸಿದ. ಕಣ್ಮುಚ್ಚಿ ಕೋಪ ತಡೆದುಕೊಂಡವಳು, ಅತ್ತೆ ತುಂಬ ತಲೆನೋಯ್ತಿದೆ, ಆಯ್ತಾ ಸೆಲೆಕ್ಷನ್, ನಾನು ಹೋಗ್ತೀನಿ ಎಂದು ಮೇಲೆದ್ಲು. ಹೋಗುವಂತೆ ಯಾರು, ಜಸ್ಟ್ ಇದೊಂದು ಟ್ರೈ ಮಾಡು, ಇದು ನಾನು ನಿನಗಾಗಿ ಕೊಡಿಸ್ತಿರೋದು ಎಂದು ನಕ್ಕು ಮತ್ತೊಂದು ಪುಟ್ಟ ತುಂಡುಡುಗೆಯ ತೆಗೆದ. ಶ್ರೀ, ನಾನು ಅಂತಹ ಬಟ್ಟೆ ಹಾಕೋದಿಲ್ಲ ಅಂತ ಗೊತ್ತಲ್ವಾ, ಸುಮ್ಮನೆ ಹಿಂಸೆ ಮಾಡಬೇಡಿ ಎಂದು ಕೋಪದಿಂದ ನುಡಿದು ಮೇಲೆದ್ದಳು. ಹಿಂಸೆ ಅಲ್ಲ ಆರು, ಇದು ಪ್ಯಾಷನ್, ಇದನ್ನು ಎಲ್ಲರೆದುರು ಹಾಕು ಅಂತ ನಾನು ಹೇಳಿಲ್ಲ, ಬಟ್ ಎಂದು ತಾನು ಮೇಲೆದ್ದು ಅವಳ ಕಿವಿಯತ್ತ ಬಾಗಿ, ನಾವಿಬ್ಬರೇ ಇದ್ದಾಗ ಹಾಕು ಎಂದಿದ್ದ ಅಸಹ್ಯವಾಗಿ ಕಣ್ಣೊಡೆದು. ಶ್ರೀ ಎಂದು ಅವಳು ಕೋಪ ತೋರುವಾಗ ಗಿರೀಶ್ ಅವರ ನೋಡಿ, ಮಾವ ಪ್ಲೀಸ್ ನಿಮ್ಮ ಮಗಳನ್ನ ಕಳುಹಿಸಿಕೊಡಿ ಎಂದು ಕಣ್ಣೊಡೆದ ಅವರಿಗೂ. ತಟ್ಟನೆ ಅವನ ಕೈ ಹಿಡಿದು ಬಟ್ಟೆ ಹಾಕ್ತೀನಿ ಎಂದು ಓಡಿದಳು ಡ್ರೆಸ್ಸಿಂಗ್ ಕೋಣೆಗೆ. ಅವನು ಅಲ್ಲಿಗೆ ಬಂದು ಬಾಗಿಲಾಕಿದ್ದ. ನೋಡು ಶ್ರೀ, ನನಗೆ ನೀನು ಇಷ್ಟ ಇಲ್ಲ ಅಂತ ಗೊತ್ತು, ಈ ರೀತಿ ಬಲವಂತ ಮಾಡೋದು ಸರಿಯಲ್ಲ ಎಂದು ಹಲ್ಕಚ್ಚೆ ನೋಡಿದ್ಲು. ಅದು ಗೊತ್ತು ಬಿಡು, ಅವಳ ನಡು ಬೆಳೆಸಿದ. ಅಲ್ಲ, ನಾನೇನು ಕಡಿಮೆ ಮಾಡಿದ್ದೆ ಅಂತ ಆ ವಿಷ್ಣುನ ಮದುವೆ ಆಗೋಕೆ ಒಪ್ಪಿದೆ ಎಂದು ಅವಳ ನಡುವ ಮೇಲೆ ಹಿಡಿದ ಬಿಗಿ ಮಾಡಿದ್ದ ಶ್ರೀ. ನಿನಗೆ ಎಂದು ಕಣ್ಣು ಬಿಟ್ಟು ನೋಡಿದವಳ ಮತ್ತಷ್ಟು ನೋಯಿಸುತ್ತಾ, ಎಲ್ಲ ಗೊತ್ತು, ಅವನು ನಿಮ್ಮನೆಗೆ ಬಂದಿದ್ದು ಗೊತ್ತು, ನನ್ನ ಮುದ್ದಿನ ಮಾವ ಅವನನ್ನು ಓಡಿಸಿದ್ದು ಗೊತ್ತು, ನನ್ನಲ್ಲಿ ಏನು ಕೊರತೆ ಕಂಡೆ ಅಥವಾ ಅವನ ಜೊತೆ ಅಂತಹದ್ದೇನು ಕಂಡೆ ಎಂದು ಅಸಹ್ಯವಾಗಿ ಕೇಳಿದಾಗ, ಶ್ರೀಧರ್ ಸುಮ್ಮನೆ ಆ ಟಾಪಿಕ್ ಬಿಟ್ಟಾಕಿ ಎಂದು ಸರಿದು ಹೋಗಲು ನೋಡಿದವಳ ಕೈ ತಿರುಚಿ, ಇನ್ಮೇಲೆ ಇದೇ ರೀತಿ ಇರುತ್ತೆ ನನ್ನ ಪ್ರೀತಿ ಎಂದು ನಕ್ಕಿದ್ದ ಕ್ರೌರ್ಯದಿಂದ. ಇದನ್ನ ಪ್ರೀತಿ ಅಂದರೆ ಪ್ರೀತಿಗೆ ಅರ್ಥ ಇರಲ್ಲ ಶ್ರೀ ಎಂದು ಅಲ್ಲಿಂದ ಸರಿಯಲು ಹೊರಟವಳು. ಆಯ್ನು, ಆದರೆ ನನಗೆ ನೀನು ಬೇಕಷ್ಟೆ, ನೀನು ನನಗೆ ಸಿಗದೆ ಹೋದರೂ ಆ ವಿಷ್ಣುಗೆ ಸಿಗಬಾರ್ದು. ಹಾಂ, ಆ ಆರ್ಯ ತಾಯಿಲ್ಲದೆ ನರಳಬೇಕು, ಅದನ್ನು ನೋಡಿ ಅವನು ನರಳಬೇಕು ಎಂದು ಹೇಳಿದವನ ಕಣ್ಣಲ್ಲಿದ್ದ ಕೋಪ ನೋಡಿ ಅವನಿಗೆ ಉತ್ತರ ಕೊಡದೆ ನಡೆದಳು ಅಲ್ಲಿಂದ. ಅಪ್ಪ ಮಗಳಿಬ್ಬರು ನನ್ನ ಕೈ ಅಡಿ ಆಗಿದ್ದೀರಾ. ನಿನ್ನ ವೀಕ್ನೆಸ್ ನಿನ್ನಪ್ಪ, ನಿನ್ನಪ್ಪನ ವೀಕ್ನೆಸ್ ನೀನು, ಮತ್ತೆ ಆ ವಿಷ್ಣು ಬಲಹೀನತೆ ಅವನ ಮಗ, ಎಲ್ಲರ ವೀಕ್ನೆಸ್ ಆ ಆರ್ಯನೇ ಎಂದು ನಕ್ಕು ತಾನು ಆಚೆ ನಡೆದ. ಸರಿ, ಮದುವೆಗಿನ್ನೂ ಕೆಲವೇ ದಿನ ಇರೋದು, ಏನಾದರೂ ಪಾರ್ಲರ್ ಅದು ಇದು ಅಂತ ಇದ್ದರೆ ಮಾಡ್ಕೊ, ಹಾಗೆ ನಿನ್ನ ಫ್ರೆಂಡ್ಸ್ ಇದ್ದರೆ ಕರೆದು ಬಿಡು ಎಂದಾಗ ಆರತಿಗೆ ನೆನಪಾಗಿದ್ದು ಪ್ರಜ್ಜು. ಅವನಿಗೂ ಮದುವೆ ಗೊತ್ತಾಗಿತ್ತು. ಸರಿ, ನಾವೇನು ಹೊರಡ್ತೀವಿ ಎಂದು ಗಿರೀಶ್ ಅವರೇ ಮೊದಲು ಮೇಲೆದ್ದಾಗ, ಇಲ್ಲೇ ಮುಂದೆ ಒಳ್ಳೆ ರೆಸ್ಟೋರೆಂಟ್ ಇದೆ, ಊಟ ಮಾಡ್ಕೊಂಡು ಬನ್ನಿ, ಹಾಗೆ ಒಡವೆ ಒಂದು ಮುಗಿಸಿಕೊಂಡು ಬಿಡೋಣ ಎಂದು ಶ್ರೀ ಹೇಳಿದಾಗ ರಾಜೇಶ್ ಕಮಲ ಒಪ್ಪಿ ನಡೆದರು. ಇತ್ತ ಮದುವೆ ಗೊತ್ತಾಗಿದ್ದು ರಮೇಶ್ ಲೀಲಾ ಅವರಿಗೆ ತುಂಬ ಖುಷಿಯಾಗಿತ್ತು. ಪುಟ್ಟ ಹುಡುಗನಿಗೆ ಏನಾಗುತ್ತಿದೆ ಎಂದು ತಿಳಿಯದೆ ಹೋದರೂ ತನಗೆ ಆರತಿ ಹೊರತಾಗಿ ಬೇರೆ ಮಮ್ಮಿ ಬರುತ್ತಾಳೆಂಬ ಬೇಸರ ಇತ್ತು. ಎಲ್ಲ ಅವರದೇ ಲೋಕದಲ್ಲಿ ತೇಲುತ್ತಾ ಬರುತ್ತಿದ್ದರು ಕಾರಲ್ಲಿ. ಚಾಂಪ್, ನಿನಗೆ ಇನ್ಮೇಲೆ ಅಮ್ಮ ಬರ್ತಾರೆ, ನಿನಗೆ ಊಟ ಮಾಡಿಸ್ತಾರೆ, ಆಟ ಆಡಿಸ್ತಾರೆ, ನಿನ್ನ ಜೊತೆ ಸ್ಕೂಲ್ಗೂ ಬರ್ತಾರೆ ಎಂದು ಮೊಮ್ಮಗನ ಮುದ್ದು ಮಾಡುತ್ತಾ ನುಡಿದರು ಲೀಲಾ. ಹೌದಾ ಅಜ್ಜಿ, ಆದ್ಲೆ ಹಾಲು ಎಲ್ಲ ಮಾಡಿಸೋಲು ಗೊತ್ತಾ, ಆದ್ಲೆ ಅವಳಿಗೆ ನನಗೆ ಮಮ್ಮಿ ಆಗೋಕೆ ತಾತಾಗಿಷ್ಟ ಇಲ್ಲ,
ಬೇಳೆ ಮಗುಗೆ ಮಮ್ಮಿ ಆತಾಳಂತೆ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ನೊಂದುಕೊಂಡ ವಿಷ್ಣು. ತನ್ನ ಕೈಯಲ್ಲಿ ಏನೂ ಮಾಡಲಾಗುತ್ತಿಲ್ಲ ಎಂದು. ಹಾಗೆಲ್ಲ ಹೇಳಬಾರ್ದು ಕಂದ. ಅವರ ಜೀವನ ಅವರ ಇಷ್ಟ. ನಾವು ಬೇರೆ ಮಮ್ಮಿ ನೋಡಿದ್ದೀವಲ್ಲ, ಅಷ್ಟು ಸಾಕು ಬಿಡು. ಒಟ್ಟಾರೆ ನಿಮ್ಮ ಅಪ್ಪ ಒಪ್ಪಿಗೆ ಕೊಟ್ಟಿದ್ದೆ ದೊಡ್ಡದು ಎಂದು ರಮೇಶ್ ಅವನ ಮಾತು ಮರೆಸಿದ್ರು. ಹೇ, ಕಾಲು ಯಾಕೆ ನಿಂತೋತು ಎಂದ ಕಾರ್ ಸಿಗ್ನಲಲ್ಲಿ ನಿಂತಾಗ. ಸುತ್ತಲೂ ನೋಡುತ್ತಿದ್ದ. ಸಿಗ್ನಲ್ ಬಿದ್ದಿದೆ ಕಂದ ಎಂದು ಲೀಲಾ ಹೇಳಿದ್ರು. ವಿಷ್ಣು ಮಾತ್ರ ಇದಕ್ಕೂ ತನಗೂ ಸಂಬಂಧವೇ ಇಲ್ಲವಂತೆ ಕುಳಿತಿದ್ದ. ಸಿಗಲ್ಲಂದ್ಲೆ ಎಂದು ಮುದ್ದಾಗಿ ಕೇಳಿದ ಮತ್ತೆ. ಅಲ್ಲೇ ಆ ಕಡೆ ಇರೋ ಕಾರುಗಳು ಈ ಕಡೆ ಹೋಗೋದು ಎಂದು ಹೇಳುತ್ತಾ ಕೈ ತೋರುವಾಗ ಅಲ್ಲೇ ಬಟ್ಟೆ ಅಂಗಡಿಯಿಂದ ರೆಸ್ಟೋರೆಂಟ್ ಕಡೆಗೆ ಹೋಗುತ್ತಿದ್ದ ಆರತಿ ಅವನ ಕಣ್ಣಿಗೆ ಬಿದ್ದು ಬಿಟ್ಲು. ಹೇ, ಹಾಲು ಮಮ್ಮಿ, ಮಮ್ಮಿ ಫ್ರೆಂಡ್, ನಾನು ಆಲಿಯಾ ಎಂದು ಕಾರ್ ಡೋರ್ ತೆಗೆದೇ ಬಿಟ್ಟ ತಡ ಮಾಡದೆ. ಹೇ ಚಾಂಪ್ ಎಂದು ರಮೇಶ್ ಅವನ ಕೈ ಹಿಡಿಯಲು ನೋಡಿದ್ರೆ ವಿಷ್ಣು ಆಗ ಇಹಕ್ಕೆ ಬಂದಿದ್ದ. ಮಮ್ಮಿ ಫ್ಲ್ಯಾಂಡ್ ಎಂದು ಓಡುತ್ತಾ ಸಿಗ್ನಲ್ ಮಧ್ಯೆ ಬಂದು ಬಿಟ್ಟಿದ್ದ ಆರ್ಯ. ಅದೇ ಕ್ಷಣ ಸಿಗ್ನಲ್ ಹಸಿರು ಬಣ್ಣಕ್ಕೆ ತಿರುಗಿತ್ತು. ಅಯ್ಯೋ ಚಾಂಪ್, ನಿಲ್ಲಿ ಎಂದು ಕಾರ್ ಇಳಿದ ವಿಷ್ಣು. ಮಗ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದು ಆತಂಕ ಮೂಡಿಸಿತ್ತು ಅವನಿಗೆ. ಚಾಂಪ್ ಎಂದು ರಮೇಶ್ ಸಹ ಕಾರಿಂದ ಇಳಿಯಲು ಹೊರಟಾಗ, ಸರ್ ಸಿಗ್ನಲ್ ಬಿಟ್ಟಿದೆ, ಇರಿ ಕಾರ್ ಸೈಡ್ಗೆ ಹಾಕ್ತೀನಿ ಎಂದ ಡ್ರೈವರ್. ಇಬ್ಬರೂ ಆತಂಕದಲ್ಲೇ ಕುಳಿತರು. ಅಲ್ಲೇನಾಗುತ್ತಿದೆ ಎಂಬುದರ ಅರಿವಿಲ್ಲದ ಆ ಮುದ್ದು ಕಂದನಿಗೆ ಅಲ್ಲೂ ಆರು ಇದ್ದಾಳೆ, ನಾನು ಅವಳನ್ನು ಮಾತನಾಡಿಸಬೇಕು ಅಷ್ಟೇ ಅವನ ಉದ್ದೇಶ. ಓಡಿ ಹೋಗುತ್ತಿದ್ದ. ಅಷ್ಟರಲ್ಲಿ ಎಲ್ಲ ಗಾಡಿಗಳು ಶುರು ಆದವು. ಅದ್ಯಾವುದೋ ಪುಣ್ಯಾತ್ಮ ಯಾವ ಅವಸರದಲ್ಲಿದ್ದೋ ವೇಗವಾಗಿ ಬರುತ್ತಿದ್ದ ಮಗುವನ್ನ ನೋಡಿದೆ. ಆರ್ಯ ಎಂದು ಕಾರ್ ಗಮನಿಸಿದ ವಿಷ್ಣು ಓಡಿ ಬರುವಾಗ ಮಗದೊಂದು ಬೈಕ್ ಒಂದು ಗುದ್ದಿಕೊಂಡು ಹೋಗಿತ್ತು. ಬ್ಯಾಲೆನ್ಸ್ ತಪ್ಪಿ ಅವ ರಸ್ತೆ ಬದಿಗೆ ಬಿದ್ದು ಬಿಟ್ಟ. ಆದರೆ ಅದೇನೋ ಸಂಕಟ ಆಗುತ್ತಿತ್ತು ಆರುಗೆ. ಅದೇ ಕ್ಷಣ ಆರ್ಯ ಅವಳ ಕಣ್ಣೆ ಬಿದ್ದಿದ್ದ. ಅವಳು ನೋಡುತ್ತಿದ್ದಂತೆ ವಿಷ್ಣುಗೆ ಬೈಕ್ ಗುದ್ದಿದ್ದು ಕಾಣಿಸಿತು. ಆದರೆ ಇತ್ತ ಅಪ್ಪನ ನೋಡದೆ ಓಡಿ ಬರುತ್ತಿದ್ದ ಆರ್ಯನ ತಾನು ಓಡಿ ಬಂದು ಎತ್ತಿಕೊಂಡ್ಲು ಆರು. ಚಾಂಪ್, ನೀವೇನು ಮಾಡ್ತಿದ್ದೀರಾ ಇಲ್ಲಿ? ರಸ್ತೆ ಮಧ್ಯೆ ಹೀಗೆ ಓಡಿ ಬರ್ತಿದ್ದೆ ಯಾಕೆ? ಅಲ್ಲಿ ನೋಡಿ ಅಪ್ಪ ಎಂದು ಆತಂಕದಿ ಹೇಳಿದ್ಲು ಅವನ ಅಪ್ಪಿ. ಅದನ್ನು ನೋಡಿ ಶ್ರೀ ಕಣ್ಣುಗಳು ಕೆಂಪಗಾದ್ರೆ ಗಿರೀಶ್ ಅವರನ್ನೇ ನೋಡುತ್ತಿದ್ರು. ಮಂಗಳ ಅವರ ಹೊರತಾಗಿ ಉಳಿದವರಿಗೆ ಅಲ್ಲೇನಾಗುತ್ತಿದೆ ಎಂಬುದರ ಅರಿವಿಲ್ಲ. ನಾವು ಹೊಸ ಮಮ್ಮಿ ನೋಡೋಕ್ಕೆ ಹೋಗಿದ್ದು, ಆದ್ಲೇ ಅವಳು ನಿಂತಲ್ಲ ಇಲ್ಲ. ಪಪ್ಪ ಹೇಳಿದ್ಲು, ನೀನು ಈ ಬ್ಯಾದ್ ಅಂಕಲ್ನ ಮದುವೆ ಆತಿ ಅಂತೆ, ಬೇಲೆ ಪಾಪುಗೆ ಮಮ್ಮಿ ಆತೀಯಾ ಅಂತೆ, ನನಗೆ ಮಮ್ಮಿ ಆಗು ಎಂದು ತುಟಿ ಉಬ್ಬಿಸಿ ಹೇಳುವಾಗ ಎಲ್ಲರ ಕರುಳು ಹಿಂಡಿತು. ಚಾಂಪ್, ಅದು ಹಾಗಲ್ಲ ಎಂದು ಅವಳು ವಿವರಣೆ ನೀಡುವಾಗ, ನೀನೇ ತಾನೇ ಹೇಳಿದ್ದು ಮಮ್ಮಿ ಆತೀನಿ ಅಂತ, ನೀನೇ ತಾನೇ ಹೇಳಿದ್ದು ಅಪ್ಪನ ಮದುವೆ ಆದ್ಲೇ ನನಗೆ ಮಮ್ಮಿ ಬತ್ತಾಳೆ ಅಂತ, ನೀನು ಮಮ್ಮಿ ಆಗು, ಪಪ್ಪ ಒಳ್ಳೆಯವಳು ಗೊತ್ತಾ, ನೀನು ಮದುವೆ ಆಗು ಅವಳನ್ನ ಎನ್ನುವಾಗ ಕೋಪಗೊಂಡ ಶ್ರೀ ಅವನ ಕೈ ಹಿಡಿದು, ಏಯ್ ನೀನ್ಯಾಕೋ ಬಂದಿದ್ದೀ ಇಲ್ಲಿಗೆ? ನಿನ್ನಮ್ಮ ಸತ್ತೋಗಿದ್ದಾಳೆ, ನಿನಗೆ ಕಂಡವರೆಲ್ಲ ಅಮ್ಮ ಆಗೋಕ್ಕಾಗೋದಿಲ್ಲ, ಹೋಗು ಇಲ್ಲಿಂದ. ಇವಳು ನನ್ನ ಮದುವೆ ಆಗ್ತಾಳೆ ಎಂದು ಆ ಪುಟ್ಟ ಮಗುವನ್ನು ತಳ್ಳಿದ ಶ್ರೀ. ಅವನ ಕ್ರೂರತ್ವ ಆಚೆ ಬಂದಿತ್ತು. ಅದನ್ನು ನೋಡಿ ಬೆಚ್ಚಿದ್ರು ಮಂಗಳ, ಗಿರೀಶ್ ಅದನ್ನು ಹಾಗೆ ನೋಡುತ್ತಿದ್ರು. ಶ್ರೀ, ನಿಮ್ಗೇನಾಗಿದೆ? ಪಾಪು ಅವನು ಎಂದು ಕೆಳಗೆ ಬಿದ್ದ ಆರ್ಯನೆಬ್ಬಿಸಿ, ಚಾಂಪ್ ಏಟಾಯ್ತಾ, ನೋಯ್ತಾ ಇದೆಯಾ ಎಂದು ಅವನ ಮೈ ಮೇಲಿನ ಮಣ್ಣು ಒರೆಸುವಾಗ, ಏಯ್ ಬ್ಯಾದ್ ಅಂಕಲ್, ನನಗೆ ಹೊಡಿತೀಯಾ? ನನ್ನ ಮಮ್ಮಿ ಅವಳು, ನನ್ನ ಪಪ್ಪ ಬಂದ್ಲೆ ಡಿಶು ಡಿಶು ಮಾಡ್ತಾರೆ ಎಂದು ತನ್ನ ಪುಟ್ಟ ಕೈಗಳಿಂದ ಅವನ ಕಾಲಿಗೆ ಹೊಡೆಯತೊಡಗಿದ ಆರ್ಯ. ಅವ ಅಳ್ಳಿಲ್ಲ, ಬದಲಾಗಿ ಕೋಪಗೊಂಡಿದ್ದ. ಆರ್ಯ, ಹಾಗೆಲ್ಲ ಮಾಡಬಾರ್ದು ಬಾ ಎಂದು ಆರತಿ ಅವನ ಕೈ ಹಿಡಿಯಲು ಹೋದಾಗ, ನೀನು ದೂರ ಇರೆ, ನಾನು ನೋಡ್ಕೋತೀನಿ ಇವನನ್ನ ಎಂದು ಆರತಿಯನ್ನ ತಳ್ಳಿಬಿಟ್ಟ ಶ್ರೀ. ಒಂದಷ್ಟು ದೂರ ಹೋಗಿ ಬಿದ್ದವಳ ಹಣೆಗೆ ಪೆಟ್ಟಾಯಿತು. ಮಮ್ಮಿ, ಆಲು ಮಮ್ಮಿ ಎಂದು ಓಡಿ ಹೋದ ಆರ್ಯ. ಏತಾತ ನಿಮಗೆ? ಅದಕ್ಕೆ ಹೇಳಿದ್ದು, ಈ ಅಂತಲ್ ಸಲಿ ಇಲ್ಲ, ಒದಿತಾರೆ, ನೋವಾತ ನಿಂಗೆ, ಎದ್ದೇಳು ಎಂದು ಅವಳ ಹಣೆಯ ಮೇಲಿನ ರಕ್ತ ಒರೆಸುತ್ತಾ, ಉಫ್ ಉಫ್ ಎಂದು ಗಾಳಿ ಊದಿ, ನೋದು ಇವಾಗ ನಾನು ಉಫ್ ಮಾಡಿದ್ದೀನಿ, ಮತ್ತೆ ಬ್ಲಡ್ ಬರಲ್ಲ, ನಾವು ದೇಲತ್ಲ ಕೇಳ್ಕೋತೀನಿ ಮಮ್ಮಿಗೆ ಬೇಗ ಹುಷಾರ್ ಮಾಡು ಅಂತ ಎಂದು ಮುದ್ದಾಗಿ ಹೇಳುವಾಗ ಹಣೆಗಾದ ನೋವಿಗಿಂತ ಎದೆಗೆ ಯಾರೋ ಈಟಿಯಿಂದ ಚುಚ್ಚಿದಂತಾಯಿತು. ಆ ಪುಟ್ಟ ಕಂದ ಅವಳಿಗಾದ ನೋವನ್ನು ಅದೆಷ್ಟು ನೊಂದು ಹೇಳಿತು ತನಗೆ ಆದಂತೆ. ಆದರೆ ಅವನ ಬಿಟ್ಟು ಬೇರೆಯವರ ಮದುವೆ ಆಗ ಹೊರಟಿದ್ದಾಳಲ್ಲ. ಏಯ್ ಬಾರೋ ಈ ಕಡೆ ಎಂದು ಶ್ರೀ ಒರಟಾಗಿ ಆರ್ಯನ ಕೈ ಹಿಡಿದು ಎಳೆದುಕೊಂಡ. ಎಷ್ಟೋ ಧೈರ್ಯ ನಿನಗೆ ಎಂದು ಮತ್ತೆ ಆ ಮಗುವಿನ ಮೇಲೆ ಕೈ ಎತ್ತುವಷ್ಟರಲ್ಲಿ ಅವನ ಕೈ ಬಿಗಿಯಾಗಿ ಹಿಡಿದ ವಿಷ್ಣು.
ನೀನು ಯಾವನೋ ನನ್ನ ಮಗನನ್ನು ಮುಟ್ಟೋದಕ್ಕೆ ಎಂದು ಅವನ ಕೈ ತಿರುಚಿದ್ದ. ಅಯ್ಯೋ ಅಮ್ಮ ಎಂದು ಅರಚಿದ ಶ್ರೀ ಆದ ನೋವಿಗೆ. ನಾನು ನನ್ನ ಕೈಲಿ ಆಗೋದಿಲ್ಲ ಅಂತ ಆರತಿನ ನಿನಗೆ ಬಿಟ್ಟು ಕೊಟ್ಟಿಲ್ಲ, ಕೆಲವರ ಖುಷಿಗಾಗಿ ಬಿಟ್ಟು ಕೊಟ್ಟಿರೋದು ಎಂದು ಕೋಪದಿಂದ ಹೇಳಿದವನ ನೋಟ ಗಿರೀಶ್ ಅವರ ಕಡೆಗಿತ್ತು. ಈಗಲೂ ನನಗೆ ಟೈಮ್ ಇದೆ. ನನ್ನ ಮಗ ಕೇಳಿದ್ದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಆರತಿನ ಅವನು ತುಂಬ ಇಷ್ಟಪಟ್ಟಿದ್ದಾನೆ. ಇನ್ನೂ 10 ದಿನ ಟೈಮ್ ಇದೆ ನನಗೆ ಎಂದು ಮತ್ತೆ ಅವನ ಕೈ ತಿರುಚಿ ಆರುನ ನುಡಿದ. ಕಣ್ಣಂಚಿನಲ್ಲಿ ನೀರಿದ್ರೂ ಅಳದೆ ನಿಂತಿದ್ದಳು. ಆದರೆ ನನಗೆ ದೊಡ್ಡವರ ಮನಸ್ಸು ನೋಯಿಸೋಕೆ ಇಷ್ಟ ಇಲ್ಲ. ಪದೇ ಪದೇ ನನ್ನ ಮಗನ ವಿಷಯಕ್ಕೆ ಬರಬೇಡ. ಇವಾಗ ಆರತಿನ ಬಿಟ್ಟು ಕೊಟ್ಟಿದ್ದೀನಿ, ಮತ್ತೆ ಇದೇ ರಿಪೀಟ್ ಆದರೆ ಪಕ್ಕ ಎತ್ಕೊಂಡು ಹೋಗಿ ಮದುವೆ ಆಗ್ತೀನಿ. ಆ ಗಟ್ಸ್ ನನಗಿದೆ ಎಂದು ಅವನ ಕೈ ಬಿಟ್ಟು, ಬನ್ನಿ ಚಾಂಪ್, ನಾವು ಹೋಗೋಣ. ಕೆಲವು ವಸ್ತುಗಳು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಪಾಠ ಹೇಳೋಕೆ ಬರ್ತಾರೆ, ಅದನ್ನು ಕಲಿಬೇಕಷ್ಟೆ. ಅವರು ನಮ್ಮ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಎಂದು ಮಗನನ್ನು ಎತ್ತಿಕೊಂಡವ. ನಾವು ಬೇಡ ಅಂತ ಬೇರೆ ಆಯ್ಕೆ ಮಾಡಿಕೊಂಡು ಹೋದವರ ಬಗ್ಗೆ ಮತ್ತೆ ಯೋಚನೆ ಮಾಡಬಾರ್ದು ಎಂದು ಆರತಿಯ ನೋಡಿ ನುಡಿದು ಮತ್ತೆ ತಿರುಗಿ ನಡೆದಾಗ ಕುಸಿದು ಹೋದಳು ಆರತಿ. ಗಿರೀಶ್ ಮಾತ್ರ ಗಟ್ಟಿ ಮನಸ್ಸು ಮಾಡಿ ನಿಂತಿದ್ರು. ಶ್ರೀಮುಖದಲ್ಲಿ ಕೋಪ ಇದ್ದರೆ ಉಳಿದವರೆಲ್ಲ ಪ್ರೇಕ್ಷಕರಷ್ಟೇ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.